ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರೇಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನಾವು 4 months ಬಿಫೋರ್ ಏನು ನಂದು ಆಯ್ಕೆ ಆದಾಗ, ನಾನು ಎಲೆಕ್ಟ್ ಆದಾಗ ಏನು ಸ್ವಲ್ಪ ಭರವಸೆಗಳನ್ನ ಕೊಟ್ಟಿದ್ದೆ ನಮ್ಮ ನೌಕರರಿಗೆ, ಅದನ್ನು ಹಂತ ಹಂತವಾಗಿ ನಾನು ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನದಲ್ಲಿದ್ದೀನಿ. ಜೂನ್ 19ಕ್ಕೆ ನಾವು ಎಲ್ಲ ರಾಜ್ಯ ಬಾಡಿನ ಕರೆದು ನಮ್ಮ ಡೈರೆಕ್ಟರ್ ರವೀಂದ್ರ ಸರ್ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ನ ಮಾಡಿದ್ದೀವಿ. ಆ ಮೀಟಿಂಗಲ್ಲಿ ಕೆಲವು ಬೇಡಿಕೆಗಳನ್ನ ನಾವು ಇಟ್ಟಿದ್ದೇವೆ. ಸುಮಾರು 35-40 ವರ್ಷದಿಂದ ವಾಟರ್ ಸಪ್ಲೈ ಆಪ್ರೇಟರ್ಸ್ ಏನಿದ್ದಾರೆ, ವಾಟರ್ ಸಪ್ಲೈ ಸಿಬ್ಬಂದಿಗಳೇನಿದ್ದಾರೆ, ಅವರನ್ನು ಪರ್ಮನೆಂಟ್ ಮಾಡದೆ, ಸಕ್ರಮಾತಿಗೊಳಿಸದೆ ಹಾಗೆಯೇ ಅವರು ಕೆಲಸ ಮಾಡ್ತಿದ್ದಾರೆ, ಕೈ ಬಿಟ್ಬಿಟ್ಟಿದ್ದಾರೆ. ಪೌರ ಕಾರ್ಮಿಕರನ್ನ 2017ನಲ್ಲಿ ರೆಗ್ಯುಲರೈಸ್ ಹಿಂದೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಇವಾಗ ನೇರ ಪಾವತಿ, ನೇರ ನೇಮಕಾತಿನೂ ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಆ ಭಾಗ್ಯ ನಮ್ಮ ವಾಟರ್ ಸಪ್ಲೈ ಆಪ್ರೇಟರ್ಸ್ ಇರ್ಬೋದು ಸಿಬ್ಬಂದಿಗಳಿಗೆ ಇಲ್ಲ. ಆ ಕಾಲದಲ್ಲಿ 1980s ಅವ್ರಿಗೆ C&R ಇರಲಿಲ್ಲ, ಅಲ್ಲಿ ಹುದ್ದೆಗಳು ಕ್ರಿಯೇಟ್ ಆಗಿರಲಿಲ್ಲ. ವಾಟರ್ ಸಪ್ಲೈ ಸಾರ್ವಜನಿಕರ ಅಗತ್ಯತೆಗೆ ಅನುಗುಣವಾಗಿ ಆವಾಗ ನಮ್ಮ ನೌಕರನ್ನ ಅಕಾಮಡೇಟ್ ಮಾಡಿಕೊಂಡು, ಡೆಪ್ಯೂಟ್ ಮಾಡಿಕೊಂಡು, ಕೌನ್ಸಿಲ್ ಟರಾವ್ ಪಾಸ್ ಮಾಡಿಕೊಂಡು, ಆವಾಗ ಕೌನ್ಸಿಲ್ ಬಾಡಿಗೆ ಫುಲ್ ಪವರ್ ಇತ್ತು. ಅವರು ಕೌನ್ಸಿಲ್ ಟರಾವ್ ಪಾಸ್ ಮಾಡಿಕೊಂಡು ಅವ್ರನ್ನ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಸೊ ಅದಾದ ನಂತರ 2004ಕ್ಕೆ ಪೂರ್ವದಲ್ಲಿ ತುಂಬ ಜನ ವಾಟರ್ ಸಪ್ಲೈ ಆಪ್ರೇಟರ್ಸ್ ನೇಮಕಾತಿ ಆಗಿದ್ದಾರೆ. ವಿವಿಧ ವಾಟರ್ ಸಪ್ಲೈ ಸಿಬ್ಬಂದಿಗಳು, ಡಿ ಗ್ರೂಪ್ ಇರ್ಬೋದು, ಅದರಲ್ಲಿ C ಗ್ರೂಪು ಇದ್ದಾರೆ. ಆರ್ಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ ನಮಗೆ 2004 ಆಗುತ್ತೆ. ಆವಾಗ ಪೋಸ್ಟ್ಗಳು ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಅಗೇನ್ಸ್ಟ್ ಆಗಿ ಅವ್ರನ್ನ ಸ್ವಲ್ಪ ರೆಗ್ಯುಲರೈಸ್ ಮಾಡೋ ಅವಕಾಶಗಳಿತ್ತು. ಬಟ್ ಅವರು ನೇಮಕಾತಿ ಆಗುವಾಗ ಅವರಿಗೆ ಹುದ್ದೆಗಳಿಲ್ಲ ಅನ್ನೋ ಒಂದು ಕಾರಣನೇ ಮೇಜರ್ ಆಗಿ ಇಟ್ಕೊಂಡು ಉಮಾದೇವಿ ಪ್ರಕರಣದಲ್ಲಿ ಅವ್ರನ್ನ ತಗೊಂಡು ಬರೋಕ್ಕೆ ಪ್ರಯತ್ನನೇ ಪಡಲಿಲ್ಲ. ಸೊ 2012 ಕ್ಷೇಮಾಭಿವೃದ್ಧಿ ಅಧಿನಿಯಮ ಅಂತ ಒಂದು ನಿಯಮ ಬರುತ್ತೆ. ಫಸ್ಟ್ ಪಾಯಿಂಟ್ ಏನಿದೆ, ಉಮಾದೇವಿ ಪ್ರಕರಣದಲ್ಲಿ 4 ಕಂಡೀಷನ್ಸ್ ಫುಲ್ಫಿಲ್ ಮಾಡಬೇಕು ಅಂತ ಇರುತ್ತೆ. ಆದರೆ ಆ ಫಸ್ಟ್ ಕಂಡೀಷನಲ್ಲೇ ಖಾಲಿ ಹುದ್ದೆಗೆ ನೇಮಕಾತಿ ಆಗಿರಬೇಕು ಅನ್ನೋದೇ ಫೇಲ್ಯೂರ್ ಆಗಿಬಿಡುತ್ತೆ. ನಾವು ಪ್ರಯತ್ನಗಳನ್ನ ಪಡ್ತಾ ಇದ್ದೀವಿ. ಅದೊಂದು ಕೋರ್ಟ್ ಆರ್ಡರ್ಸು ಇದೆ. ಫಸ್ಟ್ ಪಾಯಿಂಟ್ನ ಒಮಿಟ್ ಮಾಡಿಬಿಟ್ಟು, ಅದನ್ನು ಕನ್ಸಿಡರ್ ಮಾಡಿಬಿಟ್ಟು, ಅಮಿಕಬಲ್ ಆಗಿ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅದನ್ನು ಸಕ್ರಮತಿ ಮಾಡಬೇಕು ಅನ್ನೋ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಈಗ ತುಂಬ ಹುದ್ದೆಗಳು ಖಾಲಿ ಇದೆ. ಈಗ ಒಂದು 30-35 ವರ್ಷದಿಂದ ಕೆಲಸ ಮಾಡ್ತಿರೋ 1000ಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ದಾರೆ. 4000 ಪೋಸ್ಟ್ ಖಾಲಿ ಇದೆ. ಉಮಾದೇವಿ ಪ್ರಕರಣದಲ್ಲಿ ಅವ್ರನ್ನ ಸಕ್ರಮಗೊಳಿಸೋಕ್ಕೆ ಸರ್ಕಾರ ಜೊತೆ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಸಕ್ಸಸ್ ಕಾಣ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಏನು ಯೋಜನೆ ಇದೆ ಹೆಲ್ತ್ ಕ್ಯಾಶ್ಲೆಸ್ ಮಾಡೋದ್ರ ಬಗ್ಗೆ, ನಮಗೆ ಮೇಯ್ನ್ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರೋ ನಮ್ಮ ಸ್ವಚ್ಛತಾ ಸೇನಾನಿಗಳಿಗೆ ಕೊಡಬೇಕಾಗಿರೋದು ಅದು. ಇನ್ಫ್ಯಾಕ್ಟ್ ನಮ್ಮೆಲ್ಲರಿಗಿಂತ ಅವ್ರಿಗೆ ಇಂಪಾರ್ಟೆಂಟ್ ಅದು. ಪ್ಯೂರ್ ಗೌರ್ಮೆಂಟ್ KGID ಇರೋರಿಗೆ ಮಾತ್ರ ಅದನ್ನು ವಿಸ್ತರಿಸಿದ್ದಾರೆ. ಬಟ್ ಈಗ ನಮ್ಗೆ ಅರೆ ಸರ್ಕಾರಿ ನೌಕರು ಅಂತ ನಮ್ಮ ಮುನ್ಸಿಪಲ್ ನೌಕರನ್ನ ಕನ್ಸಿಡರ್ ಮಾಡಿಬಿಟ್ಟು ಆ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಅದೊಂದು ಮೇಜರ್, ಅದು ಇವಾಗ ಪ್ರೋಸೆಸ್ಸಲ್ಲಿದೆ. ನಮ್ಮದೆಲ್ಲ ಶ್ರಮದ ಫಲದಿಂದ ಇವಾಗ ಒಂದು ಮೂವ್ಮೆಂಟಲ್ಲಿದೆ. ಸರ್ಕಾರ ಜೊತೆ ಅದು ಪರಿಶೀಲನಾ ಹಂತದಲ್ಲಿದೆ. ಅದು ನಮ್ಮ ಮುಂದಿನ ದಿನಗಳಲ್ಲಿ ಅದು ಪೂರ್ಣಗೊಳ್ಳುತ್ತೆ ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ದೇವೆ. ತುಂಬ ಕ್ಯಾಡರ್ಗಳಲ್ಲಿ ಹೊರಗುತ್ತಿಗೆ ನೌಕರಗಳಿದ್ದಾರೆ. ಅವರನ್ನು ಈ ಸರ್ವಿಸ್ ಚಾರ್ಜಸ್ ಎಲ್ಲ ಕೊಟ್ಟು ಏಜೆನ್ಸಿ ಮುಖಾಂತರ ತಗೊಳ್ಳೋ ಬದಲು ನಾವು ನೇರ ಪಾವತಿ ಒಳಪಡಿಸಿದ್ರೆ ಈ ಸರ್ವಿಸ್ ಚಾರ್ಜಸ್, GST ಇದೆಲ್ಲ ಕಟ್ ಆಗುತ್ತೆ. ನಮಗೆ ಸರ್ಕಾರ ಉಳಿಯುತ್ತೆ. ಇದು ತಗೊಳ್ಳಿ. ಈಗ FD ಪ್ರೋಸೆಸ್ಸಲ್ಲಿದೆ. ಕಾರ್ಯರೂಪಕ್ಕೆ ತರಬೇಕು ಅಂತ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೇವೆ. ಅದರಲ್ಲೂ ಸಕ್ಸಸ್ ಕಾಣ್ತೀವಿ ಅನ್ನೋ ನಂಬಿಕೆ ನನಗಿದೆ. ವಿವಿಧ ಜಿಲ್ಲೆಗಳಿಂದ ಹೊಸದಾಗಿ ನೇಮಕ ಆಗಿರೋ ಅಧ್ಯಕ್ಷರುಗಳಿರ್ಬೋದು, ಪದಾಧಿಕಾರಿಗಳು, ನನ್ನ ನೌಕರ ಬಾಂಧವರೆಲ್ಲ ಬಂದು ವಿಶ್ ಮಾಡಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲ ಅವರ ನ್ಯಾಯಯುತ ಬೇಡಿಕೆ ಏನಿದೆ ಅದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ಸಕ್ಸಸ್ ಮಾಡೋದ್ರ ಕಡೆ ನಾನು ಪೂರ್ಣ ಎಫರ್ಟ್ ಹಾಕಿ ಅವ್ರಿಗೆ ಧ್ವನಿಯಾಗಿ ನಿಲ್ತೇನೆ ಅಂತ ನಾನು ಭರವಸೆ ಕೊಡ್ತೇನೆ. ಪೌರಸೇವಾ ನೌಕರರ ಸೇವಾ ಸಂಘ, ಬೆಂಗಳೂರು.